डिलीशन है, यहाँ पे एडिशन है, फिर यह मेल की जगह फीमेल की जगह मेल का है। आई अंडरस्टूड। इलेक्शन इलेक्टोरल रोल में जिसका नाम है हाँ वो इलेक्शन वोटिंग कर सकता है। जी, फिर इधर सुनिए, मैंने पूरा आपका समझ गया जो आप बता रहे हैं। इधर डिलीटेड है लेकिन और एक सीरियल नंबर में एडिशन है, वो वोट कर सकता है। पहले पॉइंट आपका है कि इधर डिलीशन है, इधर एडिशन है। सिंस उनका नाम इलेक्टोरल रोल पे आया है तो वोटिंग कर सकता है। इधर डिलीशन है और ये मेल की जगह फीमेल का है। ಐ ಅಂಡರ್ಸ್ಟೂಡ್ आपका ಕ್ವಶನ್ पूरा समझ गया। ಸೊ ಇದರ ಇಲ್ಲಿ ನಾ ಹೆಸರು ಬಂದಿರೋದ್ರಿಂದ ಇನ್ನೊಂದು ಕಡೆ ಈ ರೋಲ್ ನಂಬರಲ್ಲಿ ಅವರು ವೋಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಈ 704 ಡಿಲಿಷನ್ ಆಗಿದೆ. ಇಲ್ಲಿ ಏನು ಅಡಿಷನ್ ಏನಿದೆ, ಅಡಿಷನ್ದು ಸೀರಿಯಲ್ ನಂಬರ್ ಬೇರೆ ಇರ್ತದೆ. ಇಲ್ಲ ಅದೇ ಇದೆ, ಸೇಮ್ ಇದೆ, 704 ಇದೆ, 704 ಇದೆ. ಅದನ್ನು ಅಲ್ಲೇನೋ ಸೇಮ್ ನಂಬರ್ ಬಂದಿದೆ, ಇದು ಸೇಮ್ ಇದೆಯಲ್ಲ 704 ಇಲ್ಲಿ ಏನು ಹೇಳ್ತಾರೆ ಏನಿದೆ ಒಮ್ಮೆ ಕೇಳಿಲ್ಲ ಮತದಾರರ ಆ ಥರ ಇರೋದಕ್ಕೆ ಚಾನ್ಸ್ ಸಪ್ಲಿಮೆಂಟ್ರಿ ಆಗೈತೆ. ಸಪ್ಲಿಮೆಂಟ್ರಿ ಇದ್ರೆ ಸೀರಿಯಲ್ ನಂಬರ್ ಬೇರೆ ಇರ್ತದೆ, ಅದು ಸೀರಿಯಲ್ ನಂಬರ್ ಸೇಮ್ ಇದೆ. ಏನಿದೆ ಹೆಡ್ಡಿಂಗ್ ಏನಿದೆ ಇದರಲ್ಲಿ? ಕುರ್ಬಾನಿ ಅದೀಚೆ ಒಳಗೆ ಇರಲಿ ಬಿಡಿ, ಅದು ಅಲ್ಲಿ ಒಳಗಡೆ ಇವ್ರದ್ದು ವೋಟರ್ ಲಿಸ್ಟ್ ಅಲ್ಲ, वोटर आई डी भी है नहीं। ವೋಟರ್ ಐ ಡಿ ಬಿ ಆಯ್ತು. ಇದು ಈ ವೋಟರ್ ಲಿಸ್ಟಲ್ಲಿ ಈ ಥರ ಬರೋದಕ್ಕೆ ಚಾನ್ಸ್ ಇಲ್ಲ. ಒಳಗಡೆ ಏನು ವೋಟರ್ ಲಿಸ್ಟ್ ಇದೆ ಅದರಲ್ಲಿ ಏನಾದರೂ ನೀವು ತೋರಿಸಿರೋ ಥರ ಇದ್ದರೆ ಯಾರ ಹೆಸರು ವೋಟರ್ ಲಿಸ್ಟಲ್ಲಿ ಮತ್ತೆ ಇದೆ ಇದೆ ನಿಮ್ಮ ಕಡೆಯಿಂದ ಕೊಟ್ಟಿದ್ದಿಲ್ಲ ಸರ್, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಗೊತ್ತಿರೋದು ಗೊತ್ತಿಲ್ಲ. ಅದು ಅವರಿಂದ ತೊಗೊಂಡಿರ್ಬೋದು. ಹೌದು, ನಾವು ಕಾರ್ಪೊರೇಷನ್ ಹತ್ರ ತೊಗೊಂಡಿದ್ದೀವಿ ಸರ್. ನಾನು ಹೇಳೋದು ಕೇಳಿಲ್ಲ, ಅಲ್ಲಿ ಕಾರ್ಪೊರೇಷನ್ಲಿ ಮಾತಾಡಿ. ನಾನು ಅಬ್ಸರ್ವರ್ ಎಲೆಕ್ಷನ್ ಕಮಿಷನ್, ನಮ್ಮದು ಏನಿದೆ ಒಳಗಡೆ ವೋಟರ್ ಲಿಸ್ಟ್ ಕೊಟ್ಟಿರ್ತೀವಿ ನಾವು, ಅಧಿಕೃತ ವೋಟರ್ ಲಿಸ್ಟ್. ಅದರಲ್ಲಿ ಯಾರ ಹೆಸರು ಇದೆ ಅವ್ರು ವೋಟ್ ಮಾಡ್ಬೋದು. ಅದನ್ನೇದು ಇವರೇನಾದರೂ 704 ಹೆಸರಿದೆ ಈ ಕಡೆ ವೋಟ್ ಮಾಡ್ಬೋದು. ಎರಡನೇದು ಲೇಡಿ ಜಾಗದಲ್ಲಿ ಜೆಂಟ್ಸಿನ ಫೋಟೋ ಬಂದಿದೆ, ಆ ಲೇಡಿ ಹೆಸರು ಅದೆಲ್ಲ ಸರಿ ಇದೆ, ನಿಮ್ಮಲ್ಲಿ ಎಲೆಕ್ಷನ್ ಕಾರ್ಡ್ ಇದ್ದರೆ ಅವ್ರು ಅದ್ರ ಬಗ್ಗೆ ಪ್ರಿಸೈಡಿಂಗ್ ಆಫೀಸರ್ ತನಿಖೆ ಮಾಡಿ ಅವರಿಗೆ ಸರಿ ಇದೆ ಅಂತ ಗೊತ್ತಾದರೆ ಅದು ಎರಡೂ ನೋಡಿ ಅವರು ವೋಟ್ ಮಾಡೋದು ಬಿಡ್ಬೋದು. ಸೊ ಬೇಸಿಕಲಿ ಯಾರ ಹೆಸರು ವೋಟರ್ ಲಿಸ್ಟಲ್ಲಿ ಇದೆ ಸ್ವಲ್ಪ ತಪ್ಪುಗಳಿದ್ರೂ ಕೂಡ ಅವ್ರಿಗೆ ಎನ್ಕ್ವೈರಿ ಮಾಡಿ ಸ್ವಲ್ಪ ಏನೋ ತಪ್ಪು ಅದೇ ನಾವು ಮಾಡಿ ಸರ್ ಅಂತ ಹೇಳ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡಿ, ಬಾಕಿದ್ದೇನಿಲ್ಲ.